ಮುಂಗಾರು ಮಳೆ. ಹೌದು, ಕಳೆದ 2 ವರ್ಷಗಳಿಂದ ಅಬ್ಬರಿಸ್ತಾ ಇದ್ದಂತಹ ಮುಂಗಾರು ಮಳೆ ಇದೀಗ ನಮ್ಮ ದೇಶಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ಹವಾಮಾನ ಇಲಾಖೆ IMD ವರದಿ ರೈತರಿಗೆ ಎಸ್ಪೆಷಲಿ ಒಂದು ದೊಡ್ಡ ಬಿಗ್ ಶಾಕ್ ಅನ್ನೇ ನೀಡಿದೆ. ಹಾಗೆ ಕಳೆದ 11 ವರ್ಷದಲ್ಲೇ ಅತ್ಯಂತ ಕಳಪೆಯ ಮುಂಗಾರು ಈ ಬಾರಿ ದೇಶಕ್ಕೆ ಬರುತ್ತೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ, ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಹೀಗಾಗಿ ಎಲ್ಲೆಲ್ಲಿ ಈ ರೀತಿ ತೊಂದರೆ ಇದೆ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡ್ತಾ ಹೋಗೋಣ. 11 ವರ್ಷದಲ್ಲೇ ಅತ್ಯಂತ ಕಳಪೆಯ ಮುಂಗಾರು ಈ ವರ್ಷದಲ್ಲಿ 2026ರಲ್ಲಿ ಆಗುತ್ತೆ ಅನ್ನೋದಾಗಿ IMD ಒಂದು ವರದಿಯನ್ನು ನೀಡಿದೆ. 2026ರ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ 90% ಮಾತ್ರ ಬೀಳುವಂತಹ ಸಾಧ್ಯತೆ ಇದೆ ಎನ್ನುವಂತಹ ವರದಿ ಇದು. ಕಳೆದ 1 ದಶಕದಲ್ಲೇ ಭಾರತ ಫೇಸ್ ಮಾಡುವಂತಹ ಅತ್ಯಂತ ಒಣ ಮುಂಗಾರು ಇದು. ಅಂದರೆ 11 ವರ್ಷಗಳ ಇತಿಹಾಸವನ್ನು ನೋಡಿದರೆ ಅತ್ಯಂತ ಡ್ರೈ ಮುಂಗಾರು ಇದಾಗಿರುತ್ತೆ. 2015ರ ನಂತರ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಮಳೆ ಕೊರತೆಯ ಭೀತಿ ಈ ವರ್ಷ ಇರುತ್ತೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇಡೀ ದೇಶಾದ್ಯಂತ ಮಳೆ ಮಾರುತಗಳು ಅತಂತ್ರ ಆಗುತ್ತೆ. ಅಂದರೆ ಮಾನ್ಸೂನ್ ಕಂಪ್ಲೀಟ್ ಆಗಿ ಅತಂತ್ರ ಆಗಿರುತ್ತೆ. ಈಶಾನ್ಯ ಭಾರತವನ್ನು ಹೊರತುಪಡಿಸಿ ಉಳಿದ ಕಡೆ ಯೂಶ್ವಲ್ ಆಗಿ ಎಷ್ಟು ಮಳೆ ಬೀಳ್ತಾ ಇತ್ತು ಆ ಒಂದು ವಾಡಿಕೆಗಿಂತ ಕಡಿಮೆ ಮಳೆ ಆಗುವಂತಹ ಮುನ್ಸೂಚನೆ ಸಿಕ್ಕಿದೆ. ಕೃಷಿ ಚಟುವಟಿಕೆ ಮತ್ತು ಜಲಾಶಯಗಳ ನೀರಿನ ಮಟ್ಟದ ಮೇಲೆ ಇದು ನೇರವಾದಂತಹ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಮಳೆ ಬರಲ್ಲ ಅಂದರೆ ರೈತರು ಮಳೆಯನ್ನೇ ನಂಬ್ಕೊಂಡಿರ್ತಾರೆ, ಮಳೆ ಬರಲಿಲ್ಲ ಅಂದರೆ ಕೃಷಿ ಚಟುವಟಿಕೆಗಳು ಸ್ಟಾಪ್ ಆಗುತ್ತೆ. ಹಾಗೆ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಕೂಡ ಕುಸಿಯುತ್ತೆ. ನೀರಿನ ಮಟ್ಟ ಕುಸಿದ್ರೆ ಅಲ್ಲಿ ಸುತ್ತಮುತ್ತ ಕುಡಿಯೋದಕ್ಕೂ ಕೂಡ ನೀರು ಇರೋದಿಲ್ಲ. 2026ರ ಮುಂಗಾರು ಮಳೆ ಏನಿದೆ ಸಾಮಾನ್ಯಕ್ಕಿಂತ ಕೇವಲ 90% ಮಾತ್ರ ಬೀಳುವಂತಹ ಸಾಧ್ಯತೆ ಇದು ಕಳೆದ 1 ದಶಕದಲ್ಲೇ ಭಾರತ ಫೇಸ್ ಮಾಡುವಂತಹ ಅತ್ಯಂತ ಒಣ ಮುಂಗಾರು ಆಗುತ್ತೆ ಅಂತ IMD ಮಾಹಿತಿಯನ್ನು ನೀಡಿದೆ. ಆದರೆ ಒಣ ಮುಂಗಾರು ಬಟ್ ಈ ಒಣ ಮುಂಗಾರಿಗೆ ಕಾರಣ ಏನು? ಈ ಬಾರಿ ಮುಂಗಾರು ಕೊರತೆ ಎದುರಾಗೋದಕ್ಕೆ ಕಾರಣ ಏನು? ಅದಕ್ಕೊಂದು ರೀಸನ್ ಇದೆ, ಅದೇ ಎಲ್ ನೀನೋ. ಈ ಎಲ್ ನೀನೋ ಬಗ್ಗೆ ನಾವಾಗಲೇ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಜಿ ಕನ್ನಡ ನ್ಯೂಸ್ DNA-ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ವಿ. ಈಗ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ಏನಿದು ಎಲ್ ನೀನೋ ಗಂಡಾಂತರ? ಪೆಸಿಫಿಕ್ ಮಹಾಸಾಗರದಲ್ಲಿ ಆ ಓಷನ್ನಲ್ಲಿ ಆ ಮೇಲ್ಮೈ ಟೆಂಪರೇಚರ್ ಏನು ಏರಿಕೆ ಆಗುತ್ತೆ ಅದನ್ನು ನಾವು ಎಲ್ ನೀನೋ ಅಂತ ಕರಿತೀವಿ. ಮೇಲ್ಮೈ ಟೆಂಪರೇಚರ್ ಏರಿಕೆ ಆದಾಗ ಆಬ್ವಿಯಸ್ಲಿ ಸಮುದ್ರದಿಂದ ಬಿಸಿ ಗಾಳಿ ಬರುತ್ತೆ. ಆ ಬಿಸಿ ಗಾಳಿ ಮಾನ್ಸೂನ್ ಕ್ಲೌಡ್ಸ್ ಏನಿರುತ್ತೆ, ಮಳೆ ಮಾರುತಗಳನ್ನು ಭಾರತದಿಂದ ದೂರ ತಳ್ಳುತ್ತಂತೆ. ಇದನ್ನು ನಾವು ಎಲ್ ನೀನೋ ಅಂತ ಕರಿತೀವಿ. ಅಂದರೆ ಆ ಬಿಸಿ ಗಾಳಿ ಏನಿದೆ ಅದನ್ನು ಎಲ್ ನೀನೋ ಅಂತ ಕರಿತೀವಿ. ಭಾರತಕ್ಕೆ ತಲುಪಬೇಕಾದಂತಹ ತೇವಾಂಶ ಭರಿತ ಗಾಳಿ ಏನಿದೆ, ಆ ಮಾಯಿಸ್ಟ್ ಏರ್, ಅದರ ಡೈರೆಕ್ಷನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಹವಾಮಾನದ ಈ ಏರುಪೇರಿನಿಂದ ಮುಂಗಾರು ಮಳೆಯ ಶಕ್ತಿ ಕೂಡ ಕುಸಿಯತ್ತೆ. ಹಾಗೆ ನಾಸಾ ಉಪಗ್ರಹಗಳ ದತ್ತಾಂಶದ ಪ್ರಕಾರ ಸಾಗರದ ಆಳದಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ನೀರಿನ ಕೆಳಗಡೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸಮುದ್ರದ ಮೇಲ್ಮೈ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಬಿಸಿ ಗಾಳಿ ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನೇ ಎಲ್ ನೀನೋ ಅಂತ ಕರಿತೀವಿ. ಇದರಿಂದ ಮಾನ್ಸೂನ್ ಕ್ಲೌಡ್ಸ್ ಏನಿದೆ, ಮಾನ್ಸೂನ್ ಭಾರತದಲ್ಲಿ ಮಳೆಯನ್ನು ತರುವಂತಹ ಮಾರುತಗಳನ್ನು ದೂರಕ್ಕೆ ತಳ್ತಾ ಇದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಎಲ್ ನೀನೋ ಎನ್ನುವಂಥ ವಿಲನ್ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ನಾನು ಆಗಲೇ ಹೇಳ್ದಾಗೆ ಮಳೆ ಬರಲಿಲ್ಲ ಅಂದರೆ ಏನಾಗುತ್ತೆ? ಡ್ರಾಟ್ ಅಂದರೆ ಬರಗಾಲ ಬರುತ್ತೆ. ಬರಗಾಲದ ಭೀತಿ ಎದುರಾಗುತ್ತೆ. ಕುಡಿಯೋದಕ್ಕೂ ಕೂಡ ನೀರಿರೋದಿಲ್ಲ. ಎಲ್ಲ ಕಡೆ ಕೇವಲ ಬರಡು ಭೂಮಿಯನ್ನು ನಾವು ನೋಡ್ಬೋದು. ಒಂದು ಕಡೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇರೋದಿಲ್ಲ. ಹಾಗೆ ಏನಕ್ಕೂ ಕೂಡ ನೀರು ಸಿಗೋದಿಲ್ಲ. 60% ಬರಗಾಲದ ಭೀತಿ ಇದೆ. ಈ ಬಗ್ಗೆ ಒಂದು ಶಾಕಿಂಗ್ ಮಾಹಿತಿಯನ್ನು IMD ನೀಡಿದೆ. ದೇಶದಲ್ಲಿ ತೀವ್ರ ಮಳೆ ಕೊರತೆ ಅಥವಾ 60% ಬರಗಾಲ ಉಂಟಾಗುವಂತಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಬರಗಾಲದ ಸಂಭವನೀಯತೆ 16% ಇರುತ್ತಂತೆ. ಆದರೆ ಈ ಬಾರಿ 4 ಪಟ್ಟು ಹೆಚ್ಚು. 16 60 ಅಲ್ವಾ, 4 ಪಟ್ಟು ಹೆಚ್ಚಾಗಿರುತ್ತೆ. ಮಳೆಯ ಪ್ರಮಾಣ 90%ಕ್ಕಿಂತ ಕೆಳಕ್ಕೆ ಕುಸಿಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪಗಳು, ಐಲ್ಯಾಂಡ್ಗಳು, ಹಾಗೆ ಇದರಿಂದ ವಾಯುವ್ಯ ಭಾಗಕ್ಕೆ ಭಾರಿ ಹೊಡೆತಾ ಇದೆ. ಗುಜರಾತ್ನಿಂದ ಒಡಿಶಾವರೆಗೆ ಮಾನ್ಸೂನ್ ಕೋರ್ ಝೋನ್ನಲ್ಲಿ ಮಳೆಯ ಕೊರತೆ. ಮಾನ್ಸೂನ್ ಕೋರ್ ಝೋನ್ ಅಂದರೆ ಅಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕು, ಬಟ್ ಅಲ್ಲೆಯೇ ಮಳೆಯ ಕೊರತೆ ಇರುತ್ತೆ. ಜಲಾಶಯಗಳೇನಾದರೂ ಬತ್ತಿ ಹೋದರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತೆ. ಹೀಗಾಗಿ ಇದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಮುಂದೆ, ಎಸ್ಪೆಷಲಿ ರೈತರಿಗೆ, ಅನ್ನದಾತನಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ರೈತರು ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರ್ತಾರೆ. ತಮ್ಮ ಕೃಷಿ ಚಟುವಟಿಕೆ ಮಳೆ ಮೇಲೆ ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೇ ಕ್ರಾಪ್ ಆಗಿರ್ಬೋದು, ಕಾಫಿ ಅಂತ ತಗೊಂಡ್ರೆ, ಎಸ್ಪೆಷಲಿ ಖಾರಿಫ್ ಕ್ರಾಪ್ಸ್ಗಳು, ಕಾಫಿ ಅಂತ ತಗೊಂಡ್ರು ಕೂಡ ಫಸ್ಟ್ ಅದು ಮೊಗ್ಗಾಗುತ್ತೆ, ಮೊಗ್ಗಾಗಿ ಅದು ಅರಳಿ ಹೂವಾಗಬೇಕು, ಅದಾದಮೇಲೆ ಕಾಫಿ ಕಾಯಿ ಆಗುತ್ತೆ, ಹಣ್ಣಾಗುತ್ತೆ,
ಬಟ್ ಆ ಮೊಗ್ಗು ಅರಳೋ ಪ್ರೋಸೆಸ್ಗೂ ಕೂಡ ಮಳೆ ಬೇಕು. ಮಳೆ ಬಿದ್ದರೆ ಮಾತ್ರ ಆ ಮೊಗ್ಗು ಅರಳುತ್ತೆ, ಇಲ್ಲ ಅಂದರೆ ವೇಟ್ ಮಾಡುತ್ತೆ ಮಳೆಗೋಸ್ಕರ. ಮಳೆ ಬರಲಿಲ್ಲ ಅಂದರೆ ನೆಲಕ್ಕೆ ಬಿದ್ದು ಹಾಳಾಗಿ ಹೋಗುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಮಳೆಯ ಮೇಲೇ ಡಿಪೆಂಡ್ ಆಗಿರೋದು. ದೇಶದ 60% ರೈತರು ಕೇವಲ ಮಳೆಯನ್ನ ನಂಬಿ ಕೃಷಿ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕೈ ಕೊಟ್ರೆ ಖಾರಿಫ್ ಬೆಳೆಗಳ ಇಳುವರಿ ಕುಸಿತ ಆಗುತ್ತೆ. ಖಾರಿಫ್ ಇಸ್ ನಥಿಂಗ್ ಬಟ್ ಮಳೆಗಾಲದ ಬೆಳೆಗಳು. ಈ ಭತ್ತ, ಬೇಳೆಕಾಳು, ಮೆಕ್ಕೆಜೋಳ, ಜೋಳ, ಸಜ್ಜೆ ಅವೆಲ್ಲ ಕೂಡ ಖಾರಿಫ್. ಹಾಗೆ ಇನ್ನೊಂದು ರಾಬಿ ಕ್ರಾಪ್ಸ್, ರಾಬಿ ಬೆಳೆಗಳು ಅಂದರೆ ಅದೆಲ್ಲ ಚಳಿಗಾಲದ ಬೆಳೆಗಳಾಗುತ್ತೆ. ಭತ್ತ, ಬೇಳೆಕಾಳುಗಳು ಮತ್ತು ಎಣ್ಣೆ ಕಾಳುಗಳ ಉತ್ಪಾದನೆ ಮೇಲೆ ಭಾರಿ ಹೊಡೆತ ಬೀಳುತ್ತೆ. ಬೆಳೆ ನಷ್ಟ ಆದರೆ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೇರುತ್ತೆ. ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಇರೋದಿಲ್ಲ, ಆಗ ಪ್ರೈಸ್ ಜಾಸ್ತಿ ಆಗುತ್ತೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಬಡ ಕುಟುಂಬಗಳ ಆರ್ಥಿಕ ಸ್ಥಿತಿಯ ಮೇಲೆ ಮಳೆ ಕೊರತೆಯ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗಾಗಿ ರೈತರ ಮೇಲೆ ನಾನಾಗಲೇ ಹೇಳಿದಾಗೆ 60% ರೈತರು ಕೇವಲ ಮಳೆಯನ್ನೇ ನಂಬಿ ಕೃಷಿ ಮಾಡ್ತಿದ್ದಾರೆ. ಹೀಗಾಗಿ ಖಾರಿಫ್ ಬೆಳೆ ಏನಿದೆ ಅಂದರೆ ಮಳೆಗಾಲದ ಬೆಳೆಗಳಿಗೆ ಸಾಕಷ್ಟು ಎಫೆಕ್ಟ್ ಮಾಡುತ್ತೆ. ಆದರೆ ಪ್ರತಿ ಬಾರಿಯೂ ಕೂಡ ಇದೇನು ಎಲ್ನಿನೋ ಹೊಸದೇನಲ್ಲ. ಜಾಗತಿಕವಾಗಿ ತಾಪಮಾನ ಏರಿಕೆ ಆದಾಗ ಈ ರೀತಿ ಆಗ್ತಾನೆ ಇತ್ತು. ಬಟ್ ಪ್ರತಿ ಬಾರಿಯೂ ನಮ್ಮ ರಕ್ಷಣೆಗೆ ಬರ್ತಾ ಇದ್ದಿದ್ದು ಹಿಂದೂ ಮಹಾಸಾಗರ ಅಂದರೆ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ಅದು. ಬಟ್ ಈ ಬಾರಿ ಹಿಂದೂ ಮಹಾಸಾಗರದಲ್ಲೂ ಕೂಡ ರಕ್ಷಣಾ ಕವಚ ಇಲ್ಲ. ಹಾಗಾದರೆ ಏನಾಗಿದೆ, ಏನದು ರಕ್ಷಣಾ ಕವಚ ನೋಡ್ತಾ ಹೋಗೋಣ. ಹಿಂದೂ ಮಹಾಸಾಗರದಲ್ಲೂ ಕೂಡ ರಕ್ಷಣೆ ಇಲ್ಲ. ಈ ಬಾರಿ ಭಾರತಕ್ಕೆ ಇಂಡಿಯನ್ ಓಷನ್ ಡೈಪೋಲ್ ಸಿಗ್ತಾ ಇಲ್ಲ. ಈ ಒಂದು ರಕ್ಷಣಾ ಕವಚ ಸಿಗ್ತಾ ಇಲ್ಲ. ಅಂದರೆ ಐಒಡಿಲಿ ಪ್ರಮುಖವಾಗಿ 3 ಥರ ಇರುತ್ತೆ: ಪಾಸಿಟಿವ್ ಐಒಡಿ, ನೆಗೆಟಿವ್ ಐಒಡಿ, ನ್ಯೂಟ್ರಲ್ ಐಒಡಿ. ನಾನು ಹೇಳ್ತೀನಿ. ಈ ಬಾರಿ ಇಂಡಿಯನ್ ಓಷನ್ ಡೈಪೋಲ್ ಎನ್ನುವಂಥ ರಕ್ಷಣಾ ಕವಚ ಸಿಗ್ತಾ ಇಲ್ಲ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಮಳೆ ತರುವಂಥ ಆಕ್ಟಿವಿಟೀಸ್ಗಳು ಸದ್ಯಕ್ಕೆ ಆಕ್ಟಿವ್ ಆಗಿ ಇಲ್ಲ. ಎಲ್ನಿನೋ ಅಬ್ಬರ ತಡೆಯುವಂಥ ಶಕ್ತಿ ಈ ಬಾರಿ ಹಿಂದೂ ಮಹಾಸಾಗರಕ್ಕೆ ಇಲ್ಲ. ಯಾವುದೇ ಸುರಕ್ಷಾ ಕವಚವಿಲ್ಲದೆ ಮುಂಗಾರನ್ನು ನಾವು ಫೇಸ್ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಎದುರಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳ ಹೊತ್ತಿಗೆ ಎಲ್ನಿನೋ ಮತ್ತಷ್ಟು ಬಲಗೊಳ್ಳುವಂತಹ ಸಾಧ್ಯತೆ ಇದೆ. ಆಸ್ಟ್ರೇಲಿಯಾ ಹಾಗೂ ಚೀನಾ ಹವಾಮಾನ ಕೇಂದ್ರಗಳಿಂದಲೂ ಕೂಡ ಬರಗಾಲದ ಎಚ್ಚರಿಕೆಯನ್ನು ನೀಡಲಾಗಿದೆ. ಭಾರತಕ್ಕೆ ಭೀಕರವಾದಂತಹ ಬರಗಾಲ ಬರುತ್ತೆ ಅಂತ ಆಸ್ಟ್ರೇಲಿಯಾ ಹಾಗೂ ಚೀನಾ ಸೇರಿದಂತೆ ವಿಶ್ವದ ಪ್ರಮುಖ ಹವಾಮಾನ ಕೇಂದ್ರಗಳು ಕೂಡ ಈ ರೀತಿ ಎಚ್ಚರಿಕೆಯನ್ನು ನೀಡಿದೆ. ಹಿಂದೂ ಮಹಾಸಾಗರ ನಮ್ಮನ್ನ ಸೇವ್ ಮಾಡ್ತಾ ಇತ್ತು, ಅದು ಕೂಡ ಇಲ್ಲ. ಆದರೆ ನಾವು ನಮ್ಮ ರಾಜ್ಯವನ್ನು ಗಮನಿಸೋಣ. ನಮ್ಮ ರಾಜ್ಯದಲ್ಲಿ ಮಳೆರಾಯ ಉಲ್ಟಾ ಆಟ ಆಡ್ತಿದ್ದಾನೆ. ಯಾಕಂದರೆ ನಾವು ನೋಡಿದ್ವಿ ಮಳೆರಾಯನ ಅಬ್ಬರ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆಯೂ ಕೂಡ ಮಳೆ ಚೆನ್ನಾಗಿ ಆಗ್ತಾ ಇದೆ. IMD ಮುನ್ಸೂಚನೆ ನಡುವೆಯೂ ಕರ್ನಾಟಕದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಲ್ರೆಡಿ ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಮುಂದಿನ 48 ಗಂಟೆಗಳ ಕಾಲ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗೆ ಗಾಳಿ ಕೂಡ ಇರುತ್ತೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭೀಕರ ಗಾಳಿ ಕೂಡ ಬೀಸುತ್ತೆ. ಭವಿಷ್ಯದಲ್ಲಿ ಮಳೆ ಕೊರತೆ ಇದ್ರೂ ಕೂಡ ಸದ್ಯಕ್ಕೆ ಮಳೆರಾಯನ ಆರ್ಭಟ ಜೋರಾಗಿದೆ. ಅಂದರೆ ಮುಂದೆ ಮಳೆರಾಯನ ಕೊರತೆ ಆಗಬಹುದು, ಒಣ ಮುಂಗಾರು ಇರುತ್ತೆ. ಹೀಗಾಗಿ ಒಂದಷ್ಟು ಬರಗಾಲ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದರೂ ಕೂಡ ರಾಜ್ಯಕ್ಕೆ ಯಾವುದೇ ಸಮಸ್ಯೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ನಮ್ಮ ರಾಜ್ಯ ಸೇಫ್ ಆಗಿದೆ. ಎಲ್ಲ ಕಡೆ ಮಳೆ ಬರ್ತಾ ಇದೆ. ಹೀಗಾಗಿ ನಾವೇನು ಚಿಂತೆ ಮಾಡುವಂಥ ಒಂದು ಪ್ರಮೇಯ ಬರೋದಿಲ್ಲ.